ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮಂಗಳೂರು ಶೈಲಿಯಲ್ಲಿ ಬೂತಾಯಿ ಮೀನು ಪುಳಿ ಮುಂಚಿ ಮಾಡುತ್ತಿದ್ದೇನೆ. ಇದು ಸ್ವಲ್ಪ ಜಾಸ್ತಿನೇ ಖಾರ, ಹುಳಿ, ಉಪ್ಪಾಗಿ ತುಂಬಾ ರುಚಿಯಾಗಿರ್ತದೆ. ಇದರೊಂದಿಗೆ ನೀರು ದೋಸೆ ಪರ್ಫೆಕ್ಟ್ ಕಾಂಬಿನೇಷನ್. ಬನ್ನಿ ಹಾಗಾದ್ರೆ ಬೂತಾಯಿ ಪುಳಿ ಮುಂಚಿ ಮಾಡೋದು ಹೇಗಂತ ನಾವೀಗ ನೋಡೋಣ. ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲ ರೆಸಿಪೀಸ್. ನಾನಿಲ್ಲಿ 3/4 kg ಬೂತಾಯಿ ಮೀನನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೇನೆ ಮೀನಲ್ಲಿ ಮೊಟ್ಟೆ ಕೂಡ ಇದೆ, ಇದನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದಕ್ಕೆ ಲೈಟ್ ಆಗಿ ಮ್ಯಾರಿನೇಷನ್ ಅನ್ನು ಮಾಡಬೇಕು. 1/4 ಟೀ ಸ್ಪೂನ್ ಅರಶಿನ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಮ್ಯಾರಿನೇಷನ್ ಮಾಡಿ ಒಂದು 10 ರಿಂದ 15 ನಿಮಿಷಗಳವರೆಗೆ ಇದನ್ನು ಬಿಡಬೇಕು. ಈಗ ಒಂದು ಬಾಣಲೆ ಅಥವಾ ತವವನ್ನು ಬಿಸಿ ಮಾಡಿ ಅದಕ್ಕೆ 15 ರಿಂದ 20 ಬ್ಯಾಡಗಿ ಮೆಣಸನ್ನು ಹಾಕಿ 3 ರಿಂದ 4 ನಿಮಿಷಗಳ ಕಾಲ ರೋಸ್ಟ್ ಮಾಡಬೇಕು. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಬ್ಯಾಡಗಿ ಮೆಣಸನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು 18 ತಗೊಂಡಿದ್ದೇನೆ. 15 ರಿಂದ 20 ಎಷ್ಟು ಬೇಕಾದರೂ ತಗೊಳ್ಬೋದು. ಈಗ ಬ್ಯಾಡಗಿ ಮೆಣಸು ರೋಸ್ಟ್ ಆಯಿತು. ಇದನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. 1/4 ಟೀ ಸ್ಪೂನ್ ಮೆಂತೆಯನ್ನು 1 ರಿಂದ 2 ನಿಮಿಷಗಳವರೆಗೆ ರೋಸ್ಟ್ ಮಾಡಬೇಕು. ಇದು ಕೂಡ ರೋಸ್ಟ್ ಆಯಿತು. ಇದನ್ನು ಕೂಡ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಇದಕ್ಕೆ 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಕರಿಮೆಣಸು, 1/4 ಟೀ ಸ್ಪೂನ್ ಓಮ, 2 ಚಿಟಿಕೆಯಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅರಶಿನ, ಒಂದು ದೊಡ್ಡ ನಿಂಬೆ ಹುಳಿ ಗಾತ್ರದ ಹುಣಸೆ ಹುಳಿ, ಅರ್ಧ ದೊಡ್ಡ ಕಟ್ ಮಾಡಿದ ಈರುಳ್ಳಿ, 6 ರಿಂದ 8 ಬೆಳ್ಳುಳ್ಳಿ. ಎಲ್ಲವನ್ನು ಒಂದು ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು. ನಾನೆಲ್ಲವನ್ನು ಗ್ರೈಂಡರಿಗೆ ಹಾಕಿದ್ದೇನೆ. ಚೆನ್ನಾಗಿ ಗ್ರೈಂಡ್ ಮಾಡಿ ಮಸಾಲೆ ಪೇಸ್ಟನ್ನು ರೆಡಿ ಮಾಡಬೇಕು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಬಿಸಿ ಮಾಡಬೇಕು. ಎಣ್ಣೆ ಬಿಸಿ ಆಗುವಾಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಬೇಕು. ಈಗ ಇದಕ್ಕೆ 1 ಇಂಚಷ್ಟು ಸಣ್ಣಗೆ ಕಟ್ ಮಾಡಿದ ಶುಂಠಿ ಹಾಗೂ 2 ರಿಂದ 3 ಅರ್ಧ ಕತ್ತರಿಸಿದ ಹಸಿಮೆಣಸನ್ನು ಸೇರಿಸಿ 1 ರಿಂದ 2 ನಿಮಿಷಗಳವರೆಗೆ ಫ್ರೈ ಮಾಡಬೇಕು. ಈಗ ಇದಕ್ಕೆ ಅರ್ಧ ದೊಡ್ಡ ಕತ್ತರಿಸಿದ ಈರುಳ್ಳಿ ಸೇರಿಸಿ ಸ್ವಲ್ಪ ಮೃದುವಾಗುವವರೆಗೆ ಫ್ರೈ ಮಾಡಬೇಕು. ಈಗ ಇದಕ್ಕೆ ಒಂದು ಮೀಡಿಯಂ ಸೈಜ್ ಇದ್ದು ಕಟ್ ಮಾಡಿದ ಟೊಮೆಟೊವನ್ನು ಸೇರಿಸಿ ಟೊಮೆಟೊ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡಬೇಕು. ಟೊಮೆಟೊ ಸಾಫ್ಟ್ ಆಯಿತು. ಈಗ ರೆಡಿ ಮಾಡಿಟ್ಟಂಥ ಮಸಾಲೆ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 4 ರಿಂದ 5 ನಿಮಿಷಗಳವರೆಗೆ ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡಬೇಕು. ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಯಿತು. ಈಗ ಇದಕ್ಕೆ ಗ್ರೈಂಡರ್ ತೊಳೆದ ನೀರನ್ನು ಸೇರಿಸ್ತಿದ್ದೇನೆ. ಜಾಸ್ತಿ ನೀರು ಕೂಡ ಸೇರಿಸಬಾರ್ದು. ನಾನಿಲ್ಲಿ ಒಂದು 2 ರಿಂದ 2.5 ಲೋಟದಷ್ಟು ನೀರನ್ನು ಸೇರಿಸ್ತಿದ್ದೇನೆ. ಯಾಕಂದರೆ ಬೂತಾಯಿ ಪುಳಿ ಮುಂಚಿಗೆ ಗ್ರೇವಿ ಸ್ವಲ್ಪ ದಪ್ಪನೇ ಇರಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಿದ್ದೇನೆ. ಈ ಗ್ರೇವಿಗೆ ಉಪ್ಪು ಸ್ವಲ್ಪ ಜಾಸ್ತಿನೇ, ಯಾಕೆಂದರೆ ಹುಳಿ ಕೂಡ ಜಾಸ್ತಿ ಇದೆ, ಖಾರ ಕೂಡ ಜಾಸ್ತಿ ಇದೆ. ಈಗ ಇದನ್ನು ಹೈ ಫ್ಲೇಮಲ್ಲಿ ಒಳ್ಳೆ ಕುದಿ ಬರಲಿಕ್ಕೆ ಬಿಡಬೇಕು. ಈಗ ಗ್ರೇವಿ ಒಳ್ಳೆ ಕುದಿ ಬಂತು. ಈಗ ಇದಕ್ಕೆ ಬೂತಾಯಿ ಮೀನನ್ನು ಸೇರಿಸ್ತಿದ್ದೇನೆ. ಬೂತಾಯಿ ಮೀನನ್ನು ಸೇರಿಸಿ ಆದಮೇಲೆ ಇದಕ್ಕೆ ಸ್ಪೂನನ್ನು ಹಾಕ್ಲಿಕ್ಕಿಲ್ಲ. ಪಾತ್ರೆಯನ್ನು ಕೈಯಲ್ಲೇ ಅಲ್ಲಾಡಿಸಿ ಮೀನು ತಳ ಹಿಡಿಯದಾಗೆ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇದನ್ನು ಹೈ ಫ್ಲೇಮ್ನಲ್ಲಿ 3 ರಿಂದ 4 ನಿಮಿಷಗಳ ಕಾಲ ಕುದಿಲಿಕ್ಕೆ ಬಿಡಬೇಕು. ಹಾಗೆಯೇ ಗ್ರೇವಿಯನ್ನು ಲೋ ಫ್ಲೇಮ್ನಲ್ಲಿ 4 ರಿಂದ 5 ನಿಮಿಷಗಳ ಕಾಲ ಕುದಿಲಿಕ್ಕೆ ಬಿಡಬೇಕು. ಈಗ ಮೀನು ಚೆನ್ನಾಗಿ ಬೆಂದಿದೆ. ಹಾಗೆಯೇ ಗ್ರೇವಿ ಕೂಡ ಮೀನಿಗೆ ಚೆನ್ನಾಗಿ ಹೀರ್ಕೊಂಡಿದೆ. ಯಾಕೆಂದರೆ ನಾನು ಲೋ ಫ್ಲೇಮ್ನಲ್ಲಿ ಗ್ರೇವಿಯನ್ನು ಇಟ್ಟಿದ್ದೆ. ಈಗ ನೋಡಿ, ಮಂಗಳೂರು ಶೈಲಿಯ ರುಚಿಕರವಾದ ಬೂತಾಯಿ ಪುಳಿ ಮುಂಚಿ ರೆಡಿಯಾಗಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ನೀರು ದೋಸೆ, ಹಾಗೇನೆ ಇಡ್ಲಿ, ಪುಂಡಿ, ರೈಸ್ ಹಾಗೂ ಅಕ್ಕಿ ರೊಟ್ಟಿಯೊಂದಿಗೆ ಇದನ್ನು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋಗೆ ಕಮೆಂಟ್ ಹಾಕಿ, ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ ವಿಡಿಯೋಸ್ಗಳಿಗಾಗಿ ಸ್ಮಾರ್ಟ್ ಕುಡ್ಲ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ವಿಡಿಯೋಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು, ಬೈ ಬಾಯ್, ಸಿ ಯು.